ನೋಡಿ, ಡೆಲ್ಲಿಲಿ ಕರ್ನಾಟಕ ಭವನ್ ಅಂತ ಉದ್ಘಾಟನೆ ಇದೆ. ಭಾಳ ದಿನದಿಂದ ಆಗಬೇಕಾಯಿತು. ಮುಖ್ಯಮಂತ್ರಿಗಳು ಕಾಲು ಸ್ವಲ್ಪ ಸರಿ ಇರಲಿಲ್ಲ, ಅದಕ್ಕೆ ಒಂದೊಂದು ತಿಂಗಳು ಪ್ರಯಾಣ ಮಾಡಲಿಲ್ಲ. ಸೊ ಮಧ್ಯ ಅಸೆಂಬ್ಲಿ ಸೆಷನ್ ಬಂತು. ಆ ದೃಷ್ಟಿಯಿಂದ ಸ್ವಲ್ಪ ಮುಂದೂಡಿದು ಇವತ್ತು ಸಾಯಂಕಾಲ 6:30 ಗಂಟೆಗೆ ಇಟ್ಕೊಂಡಿದ್ದೀವಿ. ಅದಕ್ಕೆ ಹೋಗ್ತಾ ಇದ್ದೀವಿ. ನಂಬರ್ 1. ಎರಡನೇದು 4 MLCಗಳು ಕೂಡ ಖಾಲಿ ಇದೆ. ಅದು ಕೂಡ ನಾಳೆ ನಾಡಿದ್ದು ಚರ್ಚೆ ಮಾಡ್ತೀವಿ. ಅವೆಲ್ಲ ಯಾವುದು ಸುಮ್ಮನೆ ಮಾಧ್ಯಮದಲ್ಲಿ ಯಾರೋ ನಿಮಗೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅಷ್ಟೇ. ಅವೆಲ್ಲ ಏನಿದ್ರು ಮುಖ್ಯಮಂತ್ರಿಗೆ ವಿವೇಚನೆ ಬಿಟ್ಟಿದ್ದು. ಅವರು ಪಕ್ಷ ವರಿಷ್ಠರು ಏನು ಮಾತಾಡ್ತಾರೆ ಅದು ಬಿಟ್ಟರೆ ಬೇರೆ ಯಾವುದೋದೆಲ್ಲ ನಿಮ್ಮ ಮಾಹಿತಿ ಸತ್ಯಕ್ಕೆ ದೂರವಾದಂಥ ವಿಚಾರ. 4 MLCಗಳು ಭರ್ತಿ ಮಾಡೋದಿದೆ, ಅಲ್ಲ ಅದಕ್ಕೆ ಸಂಬಂಧಪಟ್ಟ ರಿಲೇಟೆಡ್ ಚರ್ಚೆ ಆಗುತ್ತೆ. ಖಂಡಿತ ಚರ್ಚೆ ಆಗ್ತದೆ. ಎಷ್ಟು ದಿನ ನಾವು ವೇಕೆಂಟ್ ಇಟ್ಕೊಳ್ಳೋಕ್ಕಾಗ್ತದೆ, ಖಂಡಿತ ಮಾಡ್ತೀವಿ. KCCI ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ನವರು ಹುಬ್ಬಳ್ಳಿ ಧಾರವಾಡಕ್ಕೆ ಪೊಲೀಸರು ಜಾಸ್ತಿ ಬೇಕು, ಠಾಣೆಗಳು ಜಾಸ್ತಿ ಮಾಡಬೇಕು. ಏನ ಪೊಲೀಸರು ಜಾಸ್ತಿ ಆಗಬೇಕು, ಠಾಣೆಗಳು ಜಾಸ್ತಿ ಆಗಬೇಕು, ಮತ್ತು ಇಲ್ಲಿನ ಕೆಲವೊಂದು ಅಭಿವೃದ್ಧಿ ವಿಚಾರಗಳು ತಮ್ಮನ್ನ ಭೇಟಿ ಆಗಬೇಕು. ಕೆಲವು ಕೊಟ್ಟಿದ್ದಾರೆ, ಹಿಂಗೆ ನನಗೆ ಅರ್ಜಿ ಕೊಟ್ಟಿದ್ದಾರೆ. ನಾನು ಇದನ್ನೆಲ್ಲ ಗಮನಿಸ್ತೀನಿ. ಖಂಡಿತ ನಮಗೆ ಯಾರು 2 ಟೈರ್ 3 ಟೈರ್ ಸಿಟಿಗೆ ಬರ್ತಾರೆ ಅವ್ರಿಗೆ ಹೆಚ್ಚಿಗೆ ಪ್ರೋತ್ಸಾಹ ಕೊಡಬೇಕು. ಅದ್ರ ಬಗ್ಗೆ ಖಂಡಿತ ನಾವು ಗಮನಿಸ್ತೀವಿ. ಕಾಂಗ್ರೆಸ್ಗೆ ಬರ್ತಾರೆ, ರತ್ನ ಕಂಬಳ ಸ್ವಾಗತ ಮಾಡ್ತೀರಾ? ಅವೆಲ್ಲ ಸುಳ್ಳು. ನಮ್ಗೆ ಯಾಕೆ ಅವ್ರ ಪಾರ್ಟಿ ಸುದ್ದಿ? ಅವ್ರ ಪಾರ್ಟಿ ಅವರುಂಟು, ಅವ್ರ ಪಾರ್ಟಿ ಉಂಟು. ಏನು ಬೇಕಾದ್ರೂ ಆಗಲಿ, ಒಳ್ಳೇದಾಗಲಿ. ಇವತ್ತು ಮಸೂದೆ ಇದಾಗಿದೆ, ಅನುಮೋದನೆ ಆಗಿದೆ ಸರ್. ಮಾತಾಡೋಣ. ಓಕೆ. ಒಂದು ಸ್ಟೇಷನಲ್ಲಿ 15ರಿಂದ 20 ಪೊಲೀಸ್ ಸಿಬ್ಬಂದಿಗಳ ಕೊರತೆ ಇದೆ ಸರ್. ಒಂದು ಫಾಲೋಅಪ್ ಮಾಡುವಂಥದ್ದು ಯಾವುದು? ಹೋಮ್ ಮಿನಿಸ್ಟರ್ ಹತ್ರ ಚರ್ಚೆ ಮಾಡಿ ಮಾತಾಡ್ತೇವೆ. ಸರ್, ಮಹದಾಯಿ ಚರ್ಚೆ ಆಗುತ್ತಾ ಸರ್?